ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿದ್ಯಪ್ಪ ಇದು? ಅದೊಂದು ಸಿಕ್ಬಿಟ್ರೆ ನನ್ನ ಜೀವನ ಪಾವನ ಆಗೋಗುತ್ತೆ. ನಿನ್ನೆ ಮೊನ್ನೆ ಇಲ್ಲೇ ಎಲ್ಲೋ ಇಟ್ಟಿದ್ ನೆನಪು. ಈ ಮನೇಲಿ ಒಂದ್ ಕಡೆ ಇಟ್ಟಿರೋದು ಇನ್ನೊಂದ್ಸಲಿ ಸಿಗಲ್ಲ. ಎಲ್ಲಾನು ನಾನೇ ಹುಡುಕ್ ಸಾಯ್ಬೇಕು. ಬೇಡ್ದಿರೋದೆಲ್ಲ ಸಿಗುತ್ತೆ. ಬರೀ ಇವ್ರದೇ ಫೈಲ್ಗಳಿದೆ. ಏನಾಯ್ತಮ್ಮ? ಏನ್ ಹುಡುಕ್ತಿದ್ಯಾ? ಒಂದ್ ಮುಖ್ಯವಾದ ವಸ್ತು ಹುಡುಕ್ತಾ ಇದೀನಿ ಕಣೆ. ಈ ಮನೆಯಲ್ಲಿ ಮುಖ್ಯವಾದ ವಸ್ತುನ? ಓ, ಅಪ್ಪನ ಆಫೀಸ್ ಫೈಲಾ? ನಾನು ಹುಡುಕ್ತಾ ಇರೋದು ಏನಾದ್ರು ಸಿಕ್ಕಿದ್ರೆ ನಿಮ್ಮ ಅಪ್ಪಂಗೆ ನಾನೇ ಒಂದು ಆಫೀಸ್ ಹಾಕೊಡ್ತೀನಿ. ಅಂಥದ್ದೇನಮ್ಮ ಹುಡುಕ್ತಿದ್ಯಾ? ನಮ್ಮನೇಲಿ ಲಕ್ಷ ಲಕ್ಷ ದುಡ್ಡಿತ್ತ ಕಳ್ದೋಗಕ್ಕೆ. ಇನ್ ಮುಂದೆ ಲಕ್ಷ ಲಕ್ಷ ಎಲ್ಲ ನನ್ ಮುಂದೆ ಅಲಕ್ಷ್ಯ ಕಣೆ. ನನ್ ಲೆವೆಲ್ ಏನಿದ್ರು ಕೋಟಿ ಕೋಟಿ. ಆದ್ರೆ ಅದೊಂದು ಸಿಗ್ಬೇಕು ಅಷ್ಟೆ. ಯಾಕಮ್ಮ ಹೀಗಾಡ್ತಿದ್ಯಾ? ಅದೇನು ಅಂತ ಹೇಳು, ನಾನು ಹುಡ್ಕೋಕ್ ಹೆಲ್ಪ್ ಮಾಡ್ತೀನಿ. ನಿಮ್ಮ ಅಕ್ಕ ಬಾವನ್ ಮದ್ವೆ ಫೋಟೋ ಹುಡುಕ್ತಾ ಇದೀನಿ ಕಣೆ. ಅಮ್ಮ, ಈಗ ಯಾಕಮ್ಮ ಅಕ್ಕ ಭಾವನ್ ಮದ್ವೆ ಫೋಟೋ? ನಿಮ್ಮಪ್ಪ ಹೆತ್ತ ಮಗಳು ಜೀವನ ಸರಿ ಮಾಡದೆ ಸುಮ್ಮನೆ ಕೂತಿದ್ದಾರೆ. ಜನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಹೀಗಿರುವಾಗ ಅವಳನ್ನ ಸಾಕಿರೋ ತಾಯಿ ಆದ್ರೂ ಅವಳ ಜೀವನ ಸರಿ ಮಾಡ್ಬೇಕು ತಾನೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಅಮ್ಮ, ಅಕ್ಕನ್ ಮದ್ವೆ ಫೋಟೋ ಸಿಕ್ಕಿದ್ರೆ ಅವಳ ಜೀವನ ನೀನ್ ಹೇಗ್ ಸರಿ ಮಾಡ್ತೀಯಾ? ತಗೊಂಡು ಹೋಗ್ತೀನಿ. ತಗೊಂಡು ಹೋಗಿ ಈಗ ಬಂದಿದ್ದಾಳಲ್ಲ ಮೊದ್ಲೇ ಹೆಂಡತಿ ಅಂತ್ರ, ಅವಳ ಮುಖಕ್ಕೆ ಹಿಡಿತೀನಿ. ಅಮ್ಮ, ಈ ಕೆಲ್ಸನ ಇಲ್ಲಿಗೆ ಬಿಟ್ಬಿಡು, ಮುಂದ್ವರ್ಸಕ್ ಹೋಗ್ಬೇಡ. ಏನ ಇಲ್ಲಿಗೆ ಬಿಡೋದ? ಈ ಕೌಸಲ್ಯ ಮುಂದಿಟ್ಟಿರೋ ಹೆಜ್ಜೆ ಯಾವತ್ತೂ ಹಿಂದಿಡಲ್ಲ, ಗೊತ್ತಾಯ್ತಾ? ಆ ಫೋಟೋ ಏನಾದ್ರು ಸಿಕ್ಕಿದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಬೆಂಕಿ ಬೆಂಕಿ ಇಟ್ಬಿಡ್ತೀನಿ. ಬಾಸ್, ಇವತ್ತು ನೀವು ಹೆಡ್ ಶೆಫ್, ನಾನು ನಿಮ್ಮ ಅಸಿಸ್ಟೆಂಟು. ನೀವೇನು ಹೇಳ್ತೀರಾ ಅದನ್ನ ನಾನು ಮಾಡ್ತೀನಿ. ಏನು ಹೆಲ್ಪ್ ಬೇಕು? ನೋ ಪ್ರಾಬ್ಲಮ್. ಹಾಗೆ ಒಂದು ಕೆಲಸ ಮಾಡಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಪನ್ನೀರು ಜೊತೆಗೆ ಮಶ್ರೂಮ್ನ ಕಟ್ ಮಾಡಿಟ್ಕೊ. ಓಕೆ ಓಕೆ ಬಾಸ್. ಮೇಡಮ್, ಇದೆಲ್ಲ ನಿಮಗೋಸ್ಕರನೇ. ಎಜೆ ಸರ್ ಮತ್ತೆ ಲೀಲಾ ಮೇಡಮ್ ಇವತ್ತು ನಿಮ್ಮ ಖುಷಿಗೋಸ್ಕರ ಅಡುಗೆ ಮಾಡ್ತಿದ್ದಾರೆ. ಬಾಸ್, ಈಗ ಅಂತರಕ್ಕಂಗೆ ಏನೇನು ಮಾಡ್ಕೊಡ್ತೀರಾ? ಅಂತರಂಗೆ ಸ್ಪೈಸಿ ತಿನ್ಬೇಕು ಅನ್ಸುತ್ತಲ್ಲ, ಅದಕ್ಕೋಸ್ಕರ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಸ್ಪೈಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗೋಯ್ತು, ಖಾರ ಜಾಸ್ತಿ ಆಯಿತು ಅನ್ಸಿದ್ರೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇಬಿಕಾರ್ನ್ ಸೂಪ್ ಇರುತ್ತೆ. ಇವೆರಡರ ಮಧ್ಯೆ ಏನಾದ್ರು ತಿನ್ನಬೇಕು ಅಂತ ಅವಳು ಇಷ್ಟಪಟ್ಟರೆ ಅದಕ್ಕೋಸ್ಕರ ಪನ್ನೀರ್ ಫ್ರೈ ಇರುತ್ತೆ. ಬಟ್ ಇದೆಲ್ಲ ಜಸ್ಟ್ ಸ್ಟಾರ್ಟರ್ಸ್ ಅಷ್ಟೇ, ಮಿಕ್ಕಿದೆಲ್ಲ ಟಕ 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 ಅಂತ ಹೋಗುತ್ತೆ. ಇವತ್ತು ಅಡುಗೆ ಹೇಗೆ ಮಾಡ್ತೀನಿ ಅಂದರೆ, ಅಂತರ ಒಂದು ತುತ್ತು ಬಾಯಲ್ಲಿ ಇಟ್ಕೋತಿದ್ದಾಗೆ
ತುತ್ತು ಹಾಗೇ ಕರ್ಗೋಗ್ಬಿಡ್ಬೇಕು. ಜೊತೆಗೆ ನನಗೆ ನನ್ನ ಅಡುಗೆಗೆ ಅಂತರನೂ ಕರ್ಗೋಗ್ಬಿಡ್ಬೇಕು. ಹಾಗೆ ಎಸ್. ವಾವ್ ಮೇಡಮ್, ಪ್ರೀತಿ ಅಂದರೆ ಇದು. ಈಗಿನ ಕಾಲದಲ್ಲಿ ಹೆಂಡತಿ ಊಟ ಮಾಡ್ತಿರ್ಬೇಕಾದ್ರೆ ನೀರು ತಗೊಂಡೋಗೋದೇ ಕಷ್ಟ. ಅಂಥದ್ರಲ್ಲಿ ಇರೋ ಎಲ್ಲ ಕೆಲಸ ಬಿಟ್ಟು ಇಷ್ಟು ದೊಡ್ಡ ವ್ಯಕ್ತಿ ಅಡುಗೆ ಮನೇಲಿ ಸೌಟ್ ಇಟ್ಕೊಂಡು ನಿಂತಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಮೇಡಮ್ ಅವರು. ಎಲ್ಲಿಟ್ಟೆ? ಬೇಕಾದ ಟೈಮಿಗೆ ಸಿಗಲ್ಲ ಇದು. ಇಲ್ಲಿ ಎಲ್ಲೋ ಇಟ್ಟಿದ್ನಲ್ಲಪ್ಪ. ಅಮ್ಮ ಅಮ್ಮ ಬೇಡ, ನನ್ನ ಮಾತು ಕೇಳು. ನಾನು ನಿನ್ನ ಮಾತು ಕೇಳಲ್ಲ. ಬಂದಿದ್ದಾಳಲ್ಲ ಅಂತ್ರ, ಅವಳೀಗ ನನ್ನ ಮಾತು ಕೇಳಬೇಕು. ಅವಳಿಗೆ ನೆನಪಿಲ್ಲ ತಾನೆ? ಹಳೇದ್ನೆಲ್ಲ ಮರ್ತಿದ್ದಾಳೆ ತಾನೆ? ಎಲ್ಲಿವರೆಗೂ ಅವಳಿಗೆ ನೆನಪಿರಲ್ವೋ ಅಲ್ಲಿವರೆಗೂ ಲೀಲಾ ಆ ಮನೇಲಿ ಇರ್ತಾಳೆ. ಅವಳಿಗೆ ಹಳೇದೆಲ್ಲ ನೆನಪು ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಾನೇ ಏಜೆ ಹೆಂಡತಿ ಅಂತ ಅವಳು ಆ ಮನೆ ಪಟ್ಟಕ್ಕೆ ಏರ್ತಾಳೆ. ಲೀಲಾ ಕೈಯಲ್ಲಿ ತೆಂಗಿನ ಚಿಪ್ಪಿಡ್ಕೊಂಡು ಗೋಳು ಅಂತ ಹತ್ಕೊಂಡು ಈ ಮನೆ ಬಂದು ಸೇರ್ತಾಳೆ. ಅಮ್ಮ, ನಿನ್ನ ಅಕ್ಕನ ಹತ್ರ ಮತ್ತೆ ಮಾತಾಡಿದ್ ನೋಡಿ ನಿನಗೆ ಒಳ್ಳೆ ಬುದ್ಧಿ ಬಂದಿದೆ, ನೀನ್ ಬದಲಾಗಿದ್ಯಾ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನೀನೇನೋ ಪ್ಲಾನ್ ಹಾಕೊಂಡೆ ಈ ಥರ ಎಲ್ಲ ಮಾಡ್ತಿದ್ಯಾ. ನಿಜ ಹೇಳು, ಏನ್ ನಿನ್ನ ಉದ್ದೇಶ? ಈ ಕೌಸಲ್ಯ ಬದಲಾಗೋ ಮಾತೇ ಇಲ್ಲ. ಇವಳು ಆವತ್ತು ಮಾಸೆ, ಇವತ್ತು ಮಾಸೆ. ಏನೋ ನಾನು ನಿಂಗೆ ವಿಲನ್ ಅನಿಸ್ತಾ ಇದ್ದೀನಾ? ಹ್ಞೂ, ನಾನು ಕೆಟ್ಟೋಳೆ. ನಾನು ಕೆಟ್ಟೋಳಾದ್ರೆ ಮಾತ್ರ ಈ ಮನೆ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಸಾಧ್ಯ. ಲೀಲಾ ಆ ಮನೇಲಿ ಪಟ್ಟ ಏರೋದಕ್ಕೆ ಸಾಧ್ಯ. ಅಂತ್ರ ಬಂದಾಗಿಂದ ಲೀಲಾ ಮೂಲೆ ಗುಂಪಾಗಿದ್ದಾಳೆ. ಅಂತರಂಗೇನಾದ್ರು ನೆನಪು ಬಂದರೆ ಲೀಲನಿಗೆ ಥ್ಯಾಂಕ್ಸ್ ಹೇಳಿ ಕೈ ಕೊಟ್ಟು ಮನೆಯಿಂದ ಓಡಿಸ್ತಾಳೆ. ಅಷ್ಟೇ ಅಲ್ಲ, ನಿಮ್ಮಪ್ಪನ ಕೆಲಸದಿಂದನೂ ಓಡಿಸ್ತಾಳೆ. ಆಗೇನು ಮಾಡ್ತೀಯಾ? ಎಲ್ಲರೂ ಕೈಯಲ್ಲಿ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಬೇಕಾಗುತ್ತೆ. ಅಮ್ಮ ಬೇಡ ಅಮ್ಮ, ಅಂತಾರ ಅವರಿಗೆ ಆಘಾತ ಆಗುವಂಥದ್ದು ಏನು ಹೇಳ್ಬಾರ್ದಂತೆ. ಹಾಗೊಂದು ವೇಳೆ ಅವ್ರಿಗೆ ಶಾಕ್ ಆದರೆ ಅವ್ರ ಜೀವಕ್ಕೆ ಅಪಾಯ ಅಂತೆ. ಈ ಮನೇಲೂ 3 ಜೀವಗಳಿವೆ. ಅವ್ರಿಗೆ ತೊಂದರೆ ಆದ್ರೆ ನಿಂಗೇನು ಅನ್ಸಲ್ವಾ? ಯಾಕೆ? ಈ ಮನೇಲಿ ಇರೋರೆಲ್ಲ ಮನುಷ್ಯರಲ್ವಾ? ಏನು ಹೇಳಿದಾಳೆ ನಿಮ್ಮಕ್ಕ ಅಂತ್ರನ ಹತ್ರ? ನನಗೂ ಆ ಮನೆಗೂ ನನಗೂ ಏಜೆಗೂ ಯಾವ ಸಂಬಂಧನೂ ಇಲ್ಲ ಅಂತ ತಾನೆ? ನಾನು ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಬೇಕು. ಏಜೆಗೂ ಲೀಲಾಗೂ ಮದುವೆ ಆಗಿದೆ ಅಂತ ಅಂತ್ರನ ಹತ್ರ ಹೇಳಬೇಕು. ಆ ಮನೆ ಯಜಮಾನಿ ಲೀಲಾನೆ ಅಂತ ತಿಳಿಸ್ಬೇಕು. ಅವರಿಬ್ರು ಮಧ್ಯೆ ಬಂದಿರೋದು ನೀನು ಸೈಲೆಂಟ್ ಆಗಿ ಸೈಡಿಗೆ ಹೋಗು ಅಂತ ಹೇಳಬೇಕು. ಆಗ ಅಂತ್ರ ಮನೆ ಬಿಟ್ಟು ಹೋಗ್ತಾಳೆ. ಹೋಗೋ ಹಾಗೆ ನಾನು ಮಾಡ್ತೀನಿ. ಅಮ್ಮ ಅಮ್ಮ ಬೇಡ, ನನ್ನ ಮಾತು ಕೇಳು. ಲೀಲಾ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಸರ್ಪ್ರೈಸ್ ಅಂತ ಹೇಳ್ದೆ ತಾನೆ, ಬನ್ನಿ. ನಂಗೇನು ಕಾಣಿಸ್ತಿಲ್ಲ. ಕಣ್ಣು ಮುಚ್ಚಿದ್ದೀನಿ, ಹೇಗೆ ಕಾಣಿಸುತ್ತೆ? ಈಗ ಓಪನ್ ಮಾಡ್ತೀನಿ. 1 2 3 ಸರ್ಪ್ರೈಸ್.
Abhiram Jaishankar is presenting this wonderful lunch exclusively for you. Please, ಕೂತ್ಕೋ. ಅಕ್ಕ ಬರೀ ನೋಡೇ ಹೊಟ್ಟೆ ತುಂಬಿಸ್ಕೊಬಿಡಿ, ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳಿ. ಅಕ್ಕ ನೀವು ತುಂಬ ಆಸೆ ಪಟ್ಟು ಒಳ್ಳೆ ಊಟ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗ ಕರ್ನಾಟಕದ ಟಾಪ್ ಶೆಫ್ ನಿಮಗೋಸ್ಕರ ಅಡುಗೆ ಮಾಡಿದ್ದಾರೆ, ಎಂಜಾಯ್ ಮಾಡಿ. ಸರಿ, ನಾನು ಹೊರಡ್ತೀನಿ. ಈಗಾಗಲೇ ಅಂತರ ಅಕ್ಕ ಫ್ಲ್ಯಾಟ್ ಆಗಿ ಹೋಗಿದ್ದಾರೆ. ಇದೇ ಕರೆಕ್ಟಾಗಿ ಟೈಮು, ಅವ್ರಿಗೆ ಚೆನ್ನಾಗಿ ಇಂಪ್ರೆಸ್ ಮಾಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಅಕ್ಕ ನಾನು ಆಮೇಲೆ ಬರ್ತೀನಿ, ಬಾಯ್. ಅಂತರ ನೀನು ಇಷ್ಟಪಡುವಂಥ ಎಲ್ಲ ಡಿಶಸ್ನು ನನ್ನ ಕೈಯಾರೆ ಕುಕ್ ಮಾಡಿದ್ದೀನಿ. ಮುಜುಗರ ಪಡ್ಕೊಳ್ದೆ ಮನಸಾರೆ ಹೊಟ್ಟೆ ತುಂಬ ತಿನ್ನು. ಇಷ್ಟೊಂದು ಖುಷಿಯಿಂದ ಮಾಡಿದ್ದೀರಾ, ಇಷ್ಟೆಲ್ಲ ಕೇರ್ ತೋರಿಸ್ತೀರಾ. ಇದೆಲ್ಲ ನೋಡಿದ್ಮೇಲೂ ಮುಜುಗರ ಪಟ್ಕೊಳಕ್ಕಾಗತ್ತಾ? ನಾನು ಖುಷಿ. ಆ್ಯಕ್ಚುಲಿ ಇದನ್ನು ತಿಂದಮೇಲೆ ಈ ಮೊದಲು ನಾನು ಯಾವಾಗಲೂ ಇದನ್ನು ತಿಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಒಂದ್ಸಲ ಅಲ್ಲ, ತುಂಬ ಸಲ ಇಷ್ಟಪಟ್ಕೊಂಡು ತಿಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೇಮ್ ಟೇಸ್ಟ್, ಸೇಮ್ ಫೀಲ್. ಅಂತರ ಪ್ರೀತಿ, ನಿನಗೆ ಹಾಗೆ ಅನ್ನಿಸ್ತಾ ಇದೆಯಾ? ವಾವ್, ಕರೆಕ್ಟು ಅಂತರ. ನಾನು ಈ ಥರ ತುಂಬ ಸಲ ನಿನಗೆ ಅಡುಗೆ ಮಾಡಿ ತಿನ್ಸಿದ್ದೀನಿ. ನೀನು ನೆನಪಿದ್ಯಾ? ಒಂದ್ಸತಿ ನೀನು ಕಾಲೇಜ್ಗೆ ಹೊರಟಿದ್ದೆ, ಲೇಟ್ ಆಗಿಬಿಟ್ಟಿತ್ತು, ನೀನು ತಿಂಡಿ ಬೇಡ ಅಂದೆ. ನಾನು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ನನ್ನ ಕೈಯಾರ ನಿಮಗೆ ತಿನ್ಸಿ ಕಳಿಸಿದ್ದೆ. ಅವತ್ತು ಇದೇ ಮಾತಾಡಿದ್ದೆ ನೀನು, ಈ ಟೇಸ್ಟು ನಾನು ಮರೆಯೋಕ್ಕೆ ಆಗಲ್ಲ ಅಂತ. ಅದೇ ಟೇಸ್ಟ್ ಇದ್ರು ಅಂತ ನೆನಪು ಬರ್ತಾ ಇದೆಯಾ? ನನಗೇನೂ ನೆನಪಾಗ್ತಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಆ್ಯಕ್ಚುಲಿ ಐ ಶುಡ್ ಬಿ ಸಾರಿ. ನಾನೇ ಊಟ ಮಾಡೋ ಟೈಮಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್, ನಿನಗೇನು ಬೇಕದು ತಿನ್ನು ನೀನು. ನಾನು ನಿಮ್ಮನ್ನು ಏನೋ ಒಂದು ಕೇಳ್ಬೋದಾ? ಪ್ಲೀಸ್, ಯಾವ ಮುಜುಗರನ್ನು ಇಟ್ಕೊಬೇಡ. ನಿನ್ಗೇನು ಕೇಳಬೇಕು ಅನ್ಸುತ್ತೋ ಕೇಳು ನನ್ನ. ಮೊದಲನೇ ಸಲ ನಾನು ನಿಮ್ಮನ್ನು ನೋಡಿದಾಗ ನೀವು ತುಂಬ ಒರಟು ಅಂತ ಅನ್ನಿಸ್ತಿದ್ರಿ. ಇನ್ಫ್ಯಾಕ್ಟ್ ನಾನು ಅದನ್ನು ನಿಮ್ಗೆ ಹೇಳಿದ್ದೀನಿ ಕೂಡ. ಆಮೇಲೆ ದಿನ ಕಳೀತಾ ನೀವು ಆಡೋ ಮಾತು, ನೀವು ನಡ್ಕೊಳ್ಳೋ ರೀತಿ ಎಲ್ಲ ನೀವೊಬ್ಬ ಪರ್ಫೆಕ್ಟ್ ಜೆಂಟ್ಲ್ಮೆನ್ ಅಂತ ಅನ್ನಿಸ್ತು. ನಾನು ಕೆಲಸ ಮಾಡುವಾಗ ತುಂಬ ಜನಗಳನ್ನ ನೋಡಿದ್ದೀನಿ. ಅವ್ರಿಗೇನಾದರೂ ಒಂದು ವೀಕ್ನೆಸ್ ಇರುತ್ತೆ. ಅವ್ರು ಮಾಡೋ ಕೆಲಸಗಳಲ್ಲಿ ಪರ್ಫೆಕ್ಟ್ ಇರಲ್ಲ. ಆದರೆ ನೀವು ನನಗೆ ತುಂಬ ಪರ್ಫೆಕ್ಟ್ ಅನಿಸ್ತೀರಾ. ಇಷ್ಟು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ತಿರೋ ನಿಮಗೆ ನಿಮ್ಮ ವೀಕ್ನೆಸ್ ಏನು? ನೀನು ನೀನು ನನ್ನ ಎದುರು ಕೂತಿದ್ಯಾ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಅಂತ. ನಿಜವಾಗ್ಲೂ ನನ್ನ ವೀಕ್ನೆಸ್ಸು ನೀನು. ಯಾಕೆಂದರೆ ನನ್ನ ಶಕ್ತಿ ನೀನು, ನನ್ನ ಬಲ ನೀನು, ನನ್ನ ಸಾಮರ್ಥ್ಯ ನೀನು. ಅರ್ಥ ಆಗಲಿಲ್ಲ. ಪ್ಲಸ್ಸು ನಾನೇ, ಮೈನಸ್ಸು ನಾನೇ. ಅದು ಹೇಗೆ ಸಾಧ್ಯ? ನೀನು ನನ್ನ ಜೊತೆಲಿದ್ರೆ ನನ್ನ ಶಕ್ತಿಯಾಗಿರ್ತೀಯ. ಅದೇ ನನ್ನಿಂದ ದೂರ ಹೋದರೆ ನನ್ನ ಮನಸ್ಸು ನಿನ್ನ ಹಿಂದೆನೇ ಬರುತ್ತೆ. ಹಾಗಿದ್ಮೇಲೆ ನೀನು ನನ್ನ ವೀಕ್ನೆಸ್ ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ,
ನೀನು ತಪಸ್ ಮಾಡಿ ಪಡೆದಿರೋ ವರ ನಾನು. ಹತ್ರ ಇದ್ರೆ ವರ, ದೂರ ಹೋದ್ರೆ ಶಾಪ. ಪ್ರೀತಿ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಲ್ಲ, ಹೇಗೆ? ನಿನ್ನಿಂದ. ಏನ್ ಹೇಳಿದ್ರು ನನ್ನಿಂದಾನೆ ಅಂತ ಹೇಳ್ತಿದ್ದೀರಲ್ಲ. ಎಸ್ ಅಂತ, ನಾನು ಬದುಕಿರೋದೇ ನಿನಗೋಸ್ಕರ, ನಿನ್ನಿಂದ, ನಿನಗಾಗಿ ಇದ್ದೀತಿ. ನನ್ಗೇನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನೇ ಕೇಳಿದ್ರು ಅಂತರ ಅಂತರ ಅಂತ ಹೇಳ್ತಿರ್ತೀರಲ್ಲ, ನಿಮಗೆ ಬೋರೇ ಆಗಲ್ವಾ? ಚೂರಾಗೋ ಈ ಎದೆಗೆ ಬೋರ್ ಆಗ್ಬೋದು, ಆದರೆ ಚೂರಿ ಹಾಕಿದ್ರು ಆ ಬಡ್ತದಲ್ಲೂ ನಿನ್ನ ಹೆಸರು ಹೇಳೋ ಈ ಹೃದಯಕ್ಕೆ ಯಾವತ್ತೂ ಬೋರ್ ಆಗಲ್ಲ. ಜಗತ್ತಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಪ್ರೀತಿ ಎಲ್ಲರೂ ಮಾಡ್ತಾರೆ. ಆದರೆ ನ್ಯಾಯವಾಗಿ ಪ್ರೀತಿ ಮಾಡೋರು ಕೆಲವರು ಮಾತ್ರ. ಆದರೆ ಪ್ರೀತಿನ ಸೆಲೆಬ್ರೇಟ್ ಮಾಡೋರು ನೀವೊಬ್ಬರೇ. ಯು ಆರ್ ದ ಓನ್ಲಿ ಒನ್. ಥ್ಯಾಂಕ್ ಯು ಅಂತರ, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡು. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ನೋನು, ಅರೆ ಇನ್ನೂ ಡೆಸರ್ಟ್ಸ್ ಇದೆ. ಫುಲ್ ಆಗಿದೆ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಫೈನ್. ನೀನು ಇಷ್ಟೆಲ್ಲ ಇಷ್ಟಪಟ್ಟು ತಿಂದಿರೋದು ನೋಡಿದ್ರೆ ನಿನಗೆ ಖುಷಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳಿ. ಇವತ್ತು ಊಟ ಹೇಗಿತ್ತು ಅಂತ ಒಂದು ಚಿಕ್ಕ ರಿವ್ಯೂ. ಮನಸ್ಸಿಂದ ಅಡುಗೆ ಮಾಡಿದ್ರೆ ಅಡುಗೆ ಮಾತ್ರ ಚೆನ್ನಾಗಿರುತ್ತೆ. ಅದೇ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಹೊಟ್ಟೆ ಜೊತೆ ಮನಸ್ಸು ಕೂಡ ತುಂಬುತ್ತೆ. ಇವತ್ತು ನೀವು ಮಾಡಿದ ಈ ಅಡುಗೆ ತುಂಬಾನೇ ಚೆನ್ನಾಗಿತ್ತು. ನನ್ನ ಮನಸ್ಸು ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನನಗೋಸ್ಕರ ಮಾಡಿದ್ದ ಈ ಅಡುಗೆ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಮಾಡಿ ಬಡಿಸಿದ್ರೆ ಹೊಟ್ಟೆ ಜೊತೆ ಮನಸ್ಸು ತುಂಬುತ್ತೆ ಅಂತ ಮನಸಾರೆ ಹೇಳ್ತಾ ಇದ್ದೀನಿ ಎಂದು ಅಂತರ. ಅಂದರೆ ನನ್ನಲ್ಲಿ ಅವಳಿಗೋಸ್ಕರ ಪ್ರೀತಿ ಇದೆ ಅಂತ ಅವಳು ಒಪ್ಕೋತಾ ಇದ್ದಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತರ. ಥ್ಯಾಂಕ್ ಯು ಸೋ ಮಚ್. ಲೀಲಾ, 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 ನಾನು ಇವತ್ತೆಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಏನಾಯ್ತು? ಅಂತರಕ್ಕ ಏನಾದ್ರು ಹೇಳಿದ್ರಾ? ಹೇಳದ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿದ್ಲು. ಹೇಳಿ ಹೇಳಿ. ಆಕ್ಚುಲಿ ಏನು ಹೇಳಿದ್ಲು ಗೊತ್ತಾ? ಈ ಅಡುಗೆ ನಾ ಮಾಡ್ಕೊಟ್ನಲ್ಲ, ಅದು ಯಾರಿಗೋಸ್ಕರ ಪ್ರೀತಿಯಿಂದ ಮಾಡಿರೋಷ್ಟು ಟೇಸ್ಟ್ಫುಲ್ ಆಗಿದೆ ಅಂದ್ಲು. ಕಮಾಡು, ಪ್ರೀತಿಯಿಂದ ಮಾಡಿರೋ ಹಾಗೆ ಅಂದ್ರೆ ಏನರ್ಥ?
ನಾನು ಅವಳಿಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ಅಂತ ಅವಳು ಒಪ್ಕೊಂಡಾಗಾಯ್ತು ತಾನೆ. ಇನ್ನ ನನ್ನನ್ನು ಒಪ್ಕೊಳ್ಳೋದು ಒಂದೇ ಬಾಕಿ. ಏನಂತ್ಯ? ಇನ್ನೇನ್ ಅನ್ಸುತ್ತೆ? ಅಕ್ಕ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಡೈರೆಕ್ಟ್ ಮೀನಿಂಗ್ ಇದೆ ಅಲ್ವಾ? ಹಾಗಂತ್ಯ? ಅಂದ್ರೆ ಅವಳಿಗೆ ನನ್ನ ಮೇಲೆ ಇಷ್ಟ ಇದೆ ಅನ್ಸುತ್ತಾ? ತುಂಬಾ ಇಷ್ಟ ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಅವ್ರು ನಿಮ್ಮನ್ನ ದಿನ ನೋಡ್ತಾ ನೋಡ್ತಾ ನಿಮ್ ಬಗ್ಗೆ ಗೊತ್ತಾಗ್ತಾ ಒಂದಿನ ನಿಮಗ್ ಬಿದ್ದೋಗ್ಬಿಡ್ತಾರೆ. ನೋ ಬೀಳ್ಬಾರ್ದು ಅಂತ. ನನ್ನ ಹೆಂಡತಿ ಯಾವಾಗಲೂ ತಲೆ ಎತ್ಕೊಂಡಿರ್ಬೇಕು. ಅಯ್ಯೋ, ನಾನು ಹೇಳಿದ್ದು ಲವ್ವಲ್ ಬೀಳ್ತಾರೆ ಅಂತ. ಎಸ್ ಆಕ್ಚುಲಿ ಏನು ಗೊತ್ತಾ, ಅವಳು ಬಂದಿದ್ದಿನಿಂದ ಏನೋ ಒಂದು ಚೇಂಜಸ್ ಆಗ್ತಾನೆ ಇದೆ ಅವಳಲ್ಲಿ. ಆ್ಯಂಡ್ ಅದನ್ನು ನಾನು ನೋಟಿಸ್ ಮಾಡ್ತಾನೆ ಇದ್ದೀನಿ. ಇಟ್ ಇಸ್ ಸಚ್ ಎ ಗುಡ್ ಫೀಲಿಂಗ್ ಗೊತ್ತಾ. ಐ ಆಮ್ ಸೋ ಹ್ಯಾಪಿ. ನೀವ್ ಹೀಗೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನೀವು ಊಟ ಮಾಡಿದ್ರಾ ಇಲ್ವಾ, ಅಥವಾ ಖುಷಿಗೆ ಹಾಗೆ ಬಂದ್ಬಿಟ್ರಾ? ಬನ್ನಿ ಊಟ ಮಾಡೋಣ. ನನ್ಗಂತೂ ತುಂಬಾ ಹಸುವಾಗ್ತಿದೆ. ಆಕ್ಚುಲಿ ನಿಜ ಹೇಳ, ನನಗೆ ಹಸುವೆ ಆಗ್ತಾ ಇಲ್ಲ. ಅಂದ್ರೆ ನಾ ಮಾತು ಕೇಳಾದ್ಮೇಲೆ ಮಾಯ ಆಗೋಗ್ಬಿಟ್ಟಿದೆ. ಪ್ಲೀಸ್ ಒತ್ತಾಯ ಮಾಡ್ಬೇಡ, ನಾನು ಅದನ್ನ ಎಂಜಾಯ್ ಮಾಡಬೇಕು. ಆಯ್ತು, ಆದ್ರೆ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಬೇಕು, ಓಕೆನಾ? ಓಕೆ, ಬಾ ನೀವು ಊಟ ಮಾಡು. ನನ್ಗೆ ಹಸುವಿಲ್ಲಪ್ಪ, ನನ್ನ ಹೊಟ್ಟೆ ತುಂಬೋಯ್ತು. ಲೀಲಾ, ಸುಳ್ಳು ಹೇಳ್ಬೇಡ. ಈಗ ತಾನೇ ಹಸುವಾಗ್ತಿದೆ ಅಂದೆ. ಅದು ಓ, ನಾನು ಊಟ ಮಾಡ್ತಾ ಇಲ್ಲ ಅಂತ ನೀನು ಹಸುಕೊಂಡಿರ್ಬೇಕು ಅಂತನಾ? ನೀನು ಹಸು ತಡೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಇರು.